ಚಾಮರಾಜನಗರ ಜಿಲ್ಲೆಯ ಹಣೂರು ಪಟ್ಟಣದ ಶ್ರೀ ಬೆಟ್ಟಳ್ಳಿ ಮಾರಮ್ಮನ ಜಾತ್ರೆಯ ಅಂಗವಾಗಿ ಬುಧವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಹರಕೆ ಹೊತ್ತ 102 ಭಕ್ತರು ದೊಡ್ಡ ಬಾಯಿ ಬೀಗವನ್ನು ಹಾಕಿಸಿಕೊಂಡು ತಮ್ಮ ಹರಕೆ ಅರ್ಪಿಸಿದ್ದಾರೆ. ಈ ಮೂಲಕ ಬಾಯಿ ಬೀಗ ಸೇವೆಯು ವಿಜೃಂಭಣೆಯಿಂದ ಜರುಗಿತು. ಚಾಮರಾಜನಗರ ಜಿಲ್ಲೆಯ ಹಣೂರು ಪಟ್ಟಣದಲ್ಲಿ ಶ್ರೀ ಬೆಟ್ಟಳ್ಳಿ ಮಾರಮ್ಮ ಜಾತ್ರಾ ಮಹೋತ್ಸವದಲ್ಲಿ ಬಾಯಿ ಬೀಗ ಸೇವೆಯು ಹೆಚ್ಚು ಹೆಸರುವಾಸಿ ಪಡೆದಿದ್ದು ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ 15 ದಿನಗಳ ಹಿಂದೆಯೇ ಬಾಯಿ ಬೀಗ ಹಾಕಿಸಿಕೊಳ್ಳಲು ಹರಕೆ ಹೊತ್ತಿದ್ದ 102 ಭಕ್ತರು ಮಾಲೆಯನ್ನು ಧರಿಸಿ ದಿನನಿತ್ಯ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ರು. ಬುಧವಾರ ಉಪವಾಸ ಕೈಗೊಂಡಿದ್ದು ಹಣೂರು ಪಟ್ಟಣದ ಆಂಜನೇಯ ಸ್ವಾಮಿ ದೇಗುಲದ ಬಳಿ ತಮಿಳುನಾಡಿನ ಅರ್ಚಕರಿಂದ ದೊಡ್ಡ ಬಾಯಿ ಬೀಗವನ್ನು ಹಾಕಿಸಿಕೊಂಡರು. ಈ ವೇಳೆ ಬಾಯಿ ಬೀಗ ಹಾಕಿಸಿಕೊಳ್ಳುವ ಕುಟುಂಬ ವರ್ಗ ಆಗಮಿಸಿ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಶ್ರೀ ಬೆಟ್ಟಳ್ಳಿ ಮಾರಮ್ಮನ ಜಾತ್ರಾ ಮಹೋತ್ಸವದ 3ನೇ ದಿನದ ಬುಧವಾರದಂದು ಹರಕೆ ಹೊತ್ತಂತಹ ಸಾವಿರಾರು ಅಧಿಕ ಸಂಖ್ಯೆಯ ಭಕ್ತರು ಬೆಳಗ್ಗೆ ಬೆಟ್ಟಳ್ಳಿ ಮಾರಮ್ಮನ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಬಾಯಿ ಬೀಗ ಹಾಕಿ ತಮ್ಮ ಹರಕೆ ಅರ್ಪಿಸಿದ್ದಾರೆ. ನಂತರ ದೊಡ್ಡ ಬಾಯಿ ಬೀಗ ಹಾಕಿಸಿಕೊಂಡ ಭಕ್ತರು ಕಬ್ಬಿಣದ ಸಲಾಕೆಗಳಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಿ ಭಕ್ತರಿಗೆ ಅರಿಶಿನ ಮಿಶ್ರಿತ ನೀರನ್ನ ಮೈ ಮೇಲೆ ಸುರಿದು 12 ಅಡಿ ಉದ್ದದ ಸರಳದಿಂದ ಬಾಯಿ ಬೀಗವನ್ನು ಹಾಕಲಾಯಿತು. ಈ ವೇಳೆ ನೆರೆದಿದ್ದ ಭಕ್ತ ಸಮೂಹ ಕುತೂಹಲದಿಂದ ವೀಕ್ಷಿಸಿ ಕಣ್ತುಂಬಿಕೊಂಡರು. ಬಾಯಿ ಬೀಗವನ್ನು ಹಾಕಿಸಿಕೊಂಡ ಭಕ್ತರನ್ನ ವಾದ್ಯ ಮೇಳದೊಂದಿಗೆ ಆಂಜನೇಯ ಸ್ವಾಮಿ ದೇಗುಲದಿಂದ ಹಳೆಯ ಎಂಡಿಸಿಸಿ ರಸ್ತೆ ಹಾಗೂ ಪಟ್ಟಣದ ಬಸ್ ನಿಲ್ದಾಣದ ಮೂಲಕ ಬೆಟ್ಟಳ್ಳಿ ಮಾರಮ್ಮನ ದೇಗುಲಕ್ಕೆ ಬಿರು ಬಿಸಿಲಿನ ನಡುವೆಯೂ ಕಾಲ್ನಡಿಗೆಯಲ್ಲಿ ಮೆರವಣಿಗೆಯ ಮೂಲಕ ಕರೆತರಲಾಯಿತು. ದೇವಿಗೆ ಪೂಜೆ ಸಲ್ಲಿಸಿ ಹರಕೆಯನ್ನು ತೀರಿಸುವುದರ ಮೂಲಕ ಭಕ್ತಿ ಮೆರೆದಿದ್ದಾರೆ. ಈ ವೇಳೆ ಬಾಯಿ ಬೀಗ ಸೇವೆಯನ್ನು ವೀಕ್ಷಿಸಲು ದಾರಿಯುದ್ದಕ್ಕೂ ನೆರೆದಿದ್ದ ಜನರು ಬಿಸಿಲಿನ ಬೇಗೆಗೆ ಬಸವಳಿದರು. ಜನರನ್ನ ಚದುರಿಸಲು ಪೊಲೀಸರು ರಸ್ತೆಯುದ್ದಕ್ಕೂ ಹರಸಾಹಸ ಪಟ್ಟರು. ಮೆರವಣಿಗೆಯು ಸುಮಾರು 3 ಗಂಟೆಗಳ ಕಾಲ ನಡೆಯಿತು. ಬಸ್ ನಿಲ್ದಾಣದ ಬಳಿ ಸುಮಾರು 1 ಗಂಟೆ ಕಾಲ ಸಂಚಾರ ವ್ಯತ್ಯಯವಾಯಿತು. ರಾಮಣ್ಣ, ವಿಶ್ವ, ಶಿವಮ್ಮ, ವಿರಾಟ್, ಚಿಕ್ಕಮಾಲಾಪುರ ಶ್ರೀ ಬೆಟ್ಟಳ್ಳಿ ಮಾರಮ್ಮನಿಗೆ 502 ಬೆಟ್ಟಳ್ಳಿ ಮಾರಮ್ಮನಿಗೆ 502 ರೂಪಾಯಿ ಕಾಣ್ಕೊಂಡಿದ್ದಾರೆ.